ಎಲ್ರಿಗೂ ನಮಸ್ಕಾರ. ವ್ಯವಸ್ಥೆಯ ಮಾತು ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. 2 ದಿವಸದ ಹಿಂದ್ಗಡೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಪ್ರಜಾಕೀಯ ಯಾಕೆ ಮತ್ತು ಪ್ರಜಾಕೀಯ ಹೇಗೆ ಅಂತ. ನನಗನ್ಸಿದ ಮಟ್ಟಿಗೆ ನೀವು ಯೋಚನೆ ಮಾಡಿರ್ಬೋದು. ತುಂಬ ಒಳ್ಳೆಯ ಪ್ರತಿಕ್ರಿಯೆ ಕೊಟ್ಟಿದ್ದೀರಾ. 1500 ವ್ಯೂಸ್ ಬಂದಿದೆ, 150 ಜನ ಲೈಕ್ ಮಾಡಿದ್ದಾರೆ, ಸಾಕಷ್ಟು ಕಮೆಂಟ್ಸ್ ಆಗ್ತಾ ಇದೆ, ಸಾಕಷ್ಟು ಡಿಸ್ಕಷನ್ಸ್ ಆಗ್ತಾ ಇದೆ, ವಿಚಾರ ವಿನಿಮಯ ಆಗ್ತಾ ಇದೆ. ತುಂಬ ಖುಷಿಯಾಯಿತು ನನಗೆ ಅದನ್ನು ನೋಡಿಬಿಟ್ಟು. ಇವತ್ತು 2ನೇ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ ನಾನು. ಅದು ತುಂಬ ಇನ್ಸ್ಪೈರ್ ಆಯಿತು ನನಗೆ ನಿಮ್ಮ ರೆಸ್ಪಾನ್ಸ್ ನೋಡಿಬಿಟ್ಟು. ಸೊ ನಾನು ಇವತ್ತಿನ ವಿಡಿಯೋ ಏನು ಮಾಡ್ತಾ ಇದ್ದೀನಲ್ಲ, ಇಲ್ಲಿ ನಾವು ನನ್ನ ಮೊದಲನೇ ವಿಡಿಯೋದ ಮುಂದುವರಿದ ಭಾಗವಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಏನು ಮಾತಾಡೋಣ ಅಂದರೆ, ನಾನು ಫಸ್ಟ್ ನಿಮಗೊಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದೆ, ಪ್ರಜಾಕೀಯ ಯಾಕೆ, ಪ್ರಜಾಕೀಯ ಹೇಗೆ ಅಂತ. ಓಕೆನಾ? ಇವತ್ತು ನಾವು ಅದರ ಮುಂದುವರಿದ ಭಾಗವಾಗಿ ನಾನು ಇವತ್ತು ಒಂದು ಎಕ್ಸಸೈಸ್ ಮಾಡೋಣ ಅಂತ ಇದ್ದೀನಿ. ಓಕೆ, ನನ್ನ ವೈ ಏನು ಅಂತ ನಾನು ಕಂಡಿಡ್ಕೋಬೇಕು. ಇವಾಗ ನನಗೆ ಯಾಕೆ ಪ್ರಜಾಕೀಯ ಬೇಕು ಅಥವಾ ಬೇಡ ಅನ್ನೋದನ್ನು ನಾನು ನಿರ್ಧಾರ ಮಾಡ್ತಕ್ಕಂಥ ಸಮಯ ನನಗೆ. ಓಕೆ, ಇದು ಅವರವರ ವೈಯಕ್ತಿಕ ಅಭಿಪ್ರಾಯ. ನಾನು ಇಲ್ಲಿ ಯಾರನ್ನೂ ದೂಷಣೆ ಮಾಡ್ತಾ ಇಲ್ಲ. ಇದು ಒಂದು ಆತ್ಮಾವಲೋಕನ ಮಾಡಿಕೊಳ್ತಕ್ಕಂಥ ಸಮಯ ನಮಗೆ. ಓಕೆ, 1947ರಿಂದ ಇಲ್ಲಿವರೆಗೂ ನಾವು ಏನೇನು ನೋಡ್ತಾ ಇದ್ದೀವಿ, ನಮ್ಮ ಆಡಳಿತ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಈ ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ನಮಗೆ ಗೊತ್ತಿದೆ. ಇಲ್ಲಿ ಯಾರಿಗೂ ಏನು ನಾನು ವಿಶೇಷವಾಗಿ ಅದರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಓಕೆ, ನಾನಿಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ನಾನು ಕೇಳ್ಕೊತೀನಿ. ಅದೇ ಥರ ನೀವು ಕೂಡ ಈ ಪ್ರಶ್ನೆಗಳನ್ನ ನೀವು ಕೇಳಿಕೊಂಡು ಆತ್ಮಾವಲೋಕನ ಮಾಡ್ಕೊಳ್ಳಿ. ಆತ್ಮಾವಲೋಕನ ಮಾಡಿಕೊಂಡು ಹೌದು ಇಲ್ಲ ನಿಮಗೆ ನೀವೇ ಪ್ರಶ್ನೆಗೆ ಉತ್ತರ ಕೊಟ್ಕೊಳ್ಳಿ. ಇದು ಯಾರಿಗೂ ನಾನು ಇಲ್ಲಿ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈ ಕಾನ್ಸೆಪ್ಟ್ ತುಂಬ ಕ್ಲಿಯರ್ ಆಗಿದೆ. ನಾವು ಯಾರನ್ನೂ ಇಲ್ಲಿ ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ? ನಿಮಗೆ ಸರಿ ಅನಿಸ್ಬೇಕು, ಅನಿಸೋವರೆಗೂ ನೀವು ಪ್ರಶ್ನೆ ಕೇಳ್ಕೊಳ್ಳೇಬೇಕು. ಉಪೇಂದ್ರ ಅವರು ಕೂಡ ಸಾಕಷ್ಟು ಸಲ ಹೇಳಿದ್ದಾರೆ, ಯಾವುದನ್ನು ಈಸಿಯಾಗಿ ಒಪ್ಕೋಬೇಡಿ. ಸೊ ನಾವು ಈ ಪ್ರಜಾಕೀಯನಾಗಲಿ ಇನ್ನೊಂದು ಪಕ್ಷನಾಗಲಿ ಯಾವುದನ್ನು ಈಸಿಯಾಗಿ ಒಪ್ಕೋಬೇಡಿ. ನೀವು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ಕೊಳ್ಳಿ. ಓಕೆ, ನನ್ನ ವಿವೇಚನೆಗೆ ತಕ್ಕಂತೆ ಕೆಲವೊಂದು ಪ್ರಶ್ನೆಗಳನ್ನ ಇಲ್ಲಿ ನಾನು ಕೇಳ್ಕೊತೀನಿ. ಅದೇ ಥರ ನಿಮಗೂ ಅದು ಅನ್ವಯ ಆಗ್ಬೋದು. ಓಕೆನಾ? ನನಗೆ ಯಾಕೆ ಬೇಕು ಪ್ರಜಾಕೀಯ ಅನ್ನೋದಕ್ಕೆ ನನ್ನ ಮೊದಲನೇ ಪ್ರಶ್ನೆ, ಇದು ನಿಜವಾಗಿಯೂ ನಾನು ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀನ? ನಮ್ಮದು ಪ್ರಜಾಪ್ರಭುತ್ವ ದೇಶ. ಪ್ರಜಾಪ್ರಭುತ್ವ ಅಂದರೆ ಏನು? ಜನರಿಂದ ಜನರಿಗಾಗಿ ಜನರಿಗೋಸ್ಕರ. ನಿಜವಾಗ್ಲೂ ಇವತ್ತು ಆಡಳಿತದಲ್ಲಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಕೆಲಸಗಳು ನಡೀತಾ ಇದೆಯಾ? ಯೋಚನೆ ಮಾಡಿ. ನಾನು ಯೋಚನೆ ಮಾಡ್ಕೊಂಡು ನನ್ನ ಆನ್ಸರ್ ನಾನು ಕೊಟ್ಕೊತೀನಿ. 2ನೇ ಪ್ರಶ್ನೆ, ಇಂದಿನ ಆಡಳಿತದಲ್ಲಿ ಅಥವಾ ಇಂದಿನ ಚುನಾವಣೆಯಲ್ಲಿ ಜಾತಿ ಆಧಾರಿತ ಚಿಂತನೆ, ಜಾತಿ ಆಧಾರಿತ ರಾಜಕೀಯ, ಜಾತಿ ಆಧಾರಿತ ಆಡಳಿತ ಇದೆಯಾ? ಇದ್ರೆ ಅದು ನಮಗೆ ಬೇಕಾ? ನಮ್ಮ ಬೆಳವಣಿಗೆಗೆ, ನಮ್ಮ ಮುಂದಿನ ಪೀಳಿಗೆಗೆ ಈ ಜಾತಿ ಆಧಾರಿತ ಚಿಂತನೆ ಅಥವಾ ವ್ಯವಸ್ಥೆ ಅವಶ್ಯಕತೆ ಇದೆಯಾ? 3ನೇ ಪ್ರಶ್ನೆ, ನಾವು ಭಾವನೆಗಳ ಮೂಲಕ ಮ್ಯಾನಿಪುಲೇಟ್ ಆಗುತ್ತಿದ್ದೀವ? ಇಂದಿನ ಆಡಳಿತ, ಇದು ಕಾರ್ಪೊರೇಟ್ ವಾರ್ಡಲ್ಲಿ ಇಂದ ಹಿಡಿದು ತಾಲೂಕು ಪಂಚಾಯತಿ ಇರ್ಬೋದು, ಒಂದು MLA ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇದು ಇರ್ಬೋದು, ಅಥವಾ MP ಇರ್ಬೋದು, CM ಇರ್ಬೋದು, PM ಇರ್ಬೋದು, ಟೋಟಲ್ ಆಡಳಿತ ವ್ಯವಸ್ಥೆಯಲ್ಲಿ ಇವತ್ತು ನಾವು ನಮ್ಮ ಭಾವನೆಗಳ ಮೂಲಕ ಮ್ಯಾನಿಪುಲೇಟ್ ಆಗ್ತಾ ಇದ್ದೀವ? ನಮ್ಮ ಎಮೋಷನ್ಸ್ನ ಬಳಸ್ಕೊಂಡು ನಮ್ಮನ್ನ ಮ್ಯಾನಿಪುಲೇಟ್ ಮಾಡಲಾಗ್ತಾ ಇದೆಯಾ? ತುಂಬ ತುಂಬ ಪ್ರಮುಖವಾದ ಪ್ರಶ್ನೆ. ನಾವು ಆನ್ಸರ್ ಪಡ್ಕೊಳ್ಳೇಬೇಕು ಇದಕ್ಕೆ. ಓಕೆ, 4ನೇ ಪ್ರಶ್ನೆ, ನಿಜವಾಗಿಯೂ ನಮ್ಮನ್ನು ಇಂದಿನ ಆಡಳಿತದಲ್ಲಿ ಇನ್ವಾಲ್ವ್ ಮಾಡಲಾಗ್ತಾ ಇದೆಯಾ?
ಏನೇ ಇವತ್ತು ಗೌರ್ಮೆಂಟ್ನ ಆಡಳಿತ ಇರಲಿ, ಕೆಲಸಗಳಿರಲಿ, ಏನೇ ಒಂದು ನಡೀತಾ ಇರಲಿ ಗೌರ್ಮೆಂಟಿಗೆ ಸಂಬಂಧಪಟ್ಟದ್ದು, ಜನಗಳನ್ನ ಸಕ್ರಿಯವಾಗಿ ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶ ಸಿಗ್ತಾ ಇದೆಯಾ? ತುಂಬ ನಾನು ಏನು ಕೇಳ್ತಾ ಇದ್ದೀನಿ ಇವತ್ತು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್. ಬಟ್ ನಾನು ಆನ್ಸರ್ ಮಾಡೋದಕ್ಕಾಗಲ್ಲ. ನನಗೆ ನಾನು ಆನ್ಸರ್ ಮಾಡ್ಕೊತೀನಿ. ಕನ್ನಡಿ ಮುಂದೆ ಕೂತ್ಕೊಂಡ್ಬಿಟ್ಟು ನಾನು ಇದಕ್ಕೆ ಆನ್ಸರ್ ಮಾಡ್ತೀನಿ, ಇದಕ್ಕೆ ನಾನು ನಿರ್ಧಾರನೂ ತಗೊತೀನಿ. ಅದೇ ಥರ ದಯವಿಟ್ಟು ನೀವು ಒಂದು ಸ್ವಲ್ಪ ಸಮಯ ತಗೊಂಡು ಈ ಪ್ರಶ್ನೆಗಳನ್ನ ನೀವು ಕೇಳ್ಕೊಳ್ಳೇಬೇಕು. 5ನೇ ಪ್ರಶ್ನೆ, ಇಂದಿನ ಆಡಳಿತ ಏನು ನಡೀತಾ ಇದೆ ಅಲ್ಲಿ ಟ್ರಾನ್ಸ್ಪರೆನ್ಸಿ ಇದೆಯಾ? ಏನೇನು ವ್ಯವಹಾರ ನಡೀತಾ ಇದೆ ಅದೆಲ್ಲ ನಮಗೆ ಗೊತ್ತಾಗ್ತಾ ಇದೆಯಾ? ಮುಚ್ಚುಮರೆ ಏನಾದರೂ ಆಗ್ತಾ ಇದೆಯಾ? ಇವತ್ತಿನ ಆಡಳಿತ ಹೇಗಿದೆ? ನಾವು ಈ ಪ್ರಶ್ನೆ ಕೇಳಲೇಬೇಕಾಗತ್ತೆ. ಹೌದು ತಾನೆ? ಈ ಪ್ರಶ್ನೆ ಕೇಳ್ಕೊಳ್ಳಿ. 6ನೇ ಪ್ರಶ್ನೆ, ಇವತ್ತು ಯಾರೋ ಕಾರ್ಪೊರೇಟರ್ ಇರ್ಬೋದು, MLA ಇರ್ಬೋದು, MP ಇರ್ಬೋದು, CM ಇರ್ಬೋದು, PM ಇರ್ಬೋದು, ಎಲ್ಲರೂ ನಾಯಕತ್ವದ ಆಧಾರ ಮೇಲೆ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಸಂಬಂಧಪಟ್ಟವರು ಅವ್ರಿಗೆ ಏನು ಇನ್ಫ್ಲೂಯೆನ್ಸ್ ಮಾಡ್ತಾರೋ ಆ ಥರದ ನಿರ್ಧಾರಗಳು ನಡೀತಾ ಇದೆ, ಅಥವಾ ಏಕಪಕ್ಷೀಯ ನಿರ್ಧಾರಗಳು ನಡೀತಾ ಇದೆ. ಜನಗಳನ್ನ ಕೇಳ್ತಕ್ಕಂಥ ಏನಾದರೂ ಒಂದು ಪ್ಲ್ಯಾಟ್ಫಾರ್ಮ್ ಇದೆಯಾ? ಏನಾದರೂ ಒಂದು ಮೆಕ್ಯಾನಿಸಮ್ ಇದೆಯಾ? ನನಗೆ ಈ ಆಡಳಿತದಲ್ಲಿ ಇವರು ಇಷ್ಟ ಆಗ್ತಿಲ್ಲ ಅಂದರೆ ಅವ್ರನ್ನ ನಾನು ವಾಪಸ್ ತಗೊಳ್ತಕ್ಕಂಥ ಏನಾದರೂ ಒಂದು ಆಪ್ಷನ್ ಇದೆಯಾ? ನೋಡಿ, ತುಂಬ ಪ್ರಮುಖವಾದದ್ದಿದು. ಯಾಕಂದರೆ ಒಂದು ಸಲ ನಾನು ವೋಟ್ ಹಾಕಿಬಿಟ್ರೆ ಮುಂದಿನ 5 ವರ್ಷದವರೆಗೂ ನನ್ನ ಕಂಟ್ರೋಲೇ ಇರಲ್ಲ. ನನಗೆ ಯಾರು ಏನು ಮಾಡಿದ್ರೂ ಅದನ್ನು ನಾನು ತಗೋಬೇಕು. ವಾಪಸ್ ಕೇಳ್ತಕ್ಕಂಥ ಆಪ್ಷನ್ ಇಲ್ಲ, ಅವ್ರನ್ನ ಕೆಳಗಿಳಿಸ್ತಕ್ಕಂಥ ಆಪ್ಷನ್ ಕೂಡ ಇಲ್ಲವೇ ಇಲ್ಲ. ಈ ಪ್ರಶ್ನೆ ಅಗೇನ್ ನಾನು ಮೊದಲನೇ ವಿಡಿಯೋದಲ್ಲಿ ಬಡಿಸಿದ್ದೆ ಈ ವರ್ಡ್ನ. ತುಂಬ ಪ್ರಚೋದನಾತ್ಮಕಾರಿ ಪ್ರಶ್ನೆ ಇದು. ನಾವು ಕೇಳ್ಕೋಬೇಕಿದ್ದಕ್ಕೆ. ಇದು ನಮಗೆ ಬೇಕಾ? ನಮ್ಮ ಮುಂದಿನ ಪೀಳಿಗೆ ಇದರಿಂದ ಏನೇನು ಆಗ್ಬೋದು, ಇಂಪ್ಯಾಕ್ಟ್ಗಳು ಏನೇನು ಬರ್ಬೋದು? ಓಕೆ, ಇದು ತುಂಬ ಪ್ರಮುಖವಾದ ಪ್ರಶ್ನೆ. ನನ್ನ 8ನೇ ಪ್ರಶ್ನೆ, ಸರ್ಕಾರದ ಕೆಲಸಗಳು ಏನೇನು ನಡೀತಾ ಇದೆ? ರೋಡ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ರೈಲ್ವೆ ಇರ್ಬೋದು, ಮಗದೊಂದಿರ್ಬೋದು, ಒಳ್ಳೆ ಕೆಲಸಗಳಿರ್ಬೋದು, ಅಥವಾ ಕಳಪೆ ಮಟ್ಟದ ಕೆಲಸಗಳಿರ್ಬೋದು, ಏನೇನು ನಡೀತಾ ಇದೆ ಅಂಥೇಳಿ ನಮಗೇನಾದರೂ ಮಾಹಿತಿ ಬರ್ತಾ ಇದೆಯಾ? ನಮ್ಮನ್ನು ಯಾರಾದರೂ ಕೇರ್ ಮಾಡ್ತಾ ಇದ್ದಾರಾ? ಈ ವ್ಯವಸ್ಥೆನಲ್ಲಿ, ಆಡಳಿತ ವ್ಯವಸ್ಥೆನಲ್ಲಿ ಈ ಜನಸಾಮಾನ್ಯರಿಗೆ ಏನಾದರೂ ಮಾಹಿತಿ ಆಟೋಮೆಟಿಕಲಿ ಬರ್ತಾ ಇದೆಯಾ? ಬರಬೇಕಾ ಬೇಡವಾ? ಸರ್, ದಯವಿಟ್ಟು ಯೋಚನೆ ಮಾಡಲೇಬೇಕು. ನನ್ನ ಪ್ರಶ್ನೆ, ನಾನು ಹತಾಶನಾಗ್ಬಿಟ್ಟಿದ್ದೀನಿ ಇವತ್ತು. ನನಗೆ ಬರ್ತಾ ಇಲ್ಲ ನನಗೆ. ಬಟ್ ಇದಕ್ಕೆ ಉತ್ತರ ನಾನು ಕಂಡುಕೊಳ್ಬೇಕು. ಹೌದು ತಾನೆ? ನನ್ನ 9ನೇ ಪ್ರಶ್ನೆ, ಸರ್ಕಾರ, ಇವತ್ತೊಂದು ಸರ್ಕಾರ ಇದೆ, ನಾಳೆ ಒಂದು ಸರ್ಕಾರ ಇದೆ, ಒಬ್ಬೊಬ್ಬರದ್ದು ಒಂದೊಂದು ಆಡಳಿತ ವೈಖರಿ ಇರುತ್ತೆ. ಅದರಲ್ಲಿ KPI ಆಧಾರಿತ ಕೆಲಸಗಳು ನಡೀತಾ ಇದೆಯಾ? ಓಕೆ, ಹಿಂದೆ ಯಾವುದೋ ಒಂದು X ಸರ್ಕಾರ ಇತ್ತು, ಇವತ್ತು ಒಂದು Y ಸರ್ಕಾರ ಬಂದಿದೆ, ಆಡಳಿತ ನಡೆಸ್ತಾ ಇದೆ. ಏನು ಹೇಳಿದ್ರು ಅವ್ರು ಹಿಂದಿನವ್ರನ್ನ ಬೈಕೊಂಡು ಆಡಳಿತ ನಡೆಸ್ತಾ ಇದ್ದಾರೆ. ನನಗದು ಬೇಕಾಗಿಲ್ಲ. KPI ಅಂದರೆ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್. ಅದು ನೀವು 10 ವರ್ಷದ ಕೆಳಗಡೆ ತೊಗೊಂಡ್ರು ಅದೇ ಇರುತ್ತೆ, ಇವತ್ತು ತೊಗೊಂಡ್ರು ಅದೇ ಇರುತ್ತೆ. ಓಕೆ, ಅಮೌಂಟ್ ಮಾತ್ರ, ರೇಟ್ಗಳು ಮಾತ್ರ ಹೆಚ್ಚು ಕಡಿಮೆ ಆಗಿರುತ್ತೆ. ಬಟ್ ಅದರ ರೇಷಿಯೋ ಏನಿದೆಯಲ್ಲ ಅದು ಸೇಮ್. ಅದು ನಿಮಗೆ ಹಿಂದಿನ ಆಡಳಿತನ ಇವತ್ತಿನ ಆಡಳಿತನ ಕಂಪೇರ್ ಮಾಡೋದಕ್ಕೆ, ಪರ್ಫಾರ್ಮೆನ್ಸ್ನ ಇಂಡಿಕೇಟ್ ಮಾಡ್ತಕ್ಕಂಥ ಒಂದು ರೇಷಿಯೋ. ಈ ಥರ ಪರ್ಫಾರ್ಮೆನ್ಸ್ ಇಂಡಿಕೇಟರ್ನ ಹೇಳ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತೇನಾದರೂ ಇದೆಯಾ? ಬರೀ ಇನ್ನೊಬ್ಬರನ್ನ ದೂಷಣೆ ಮಾಡೋದು ಬಿಟ್ಬಿಡಿ. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ KPIsನ ನಮಗೆ ಯಾರಾದರೂ ರಿಪೋರ್ಟ್ ಮಾಡ್ತಾ ಇದ್ದಾರಾ? ಯಾಕಂದರೆ ಕೆಲವೊಂದು ಸಿಸ್ಟಮ್ಯಾಟಿಕ್ MNC ಕಂಪ್ನಿಗಳಲ್ಲಿ ಇದೇ ಮೇನ್ KPI. ಓಕೆ, ಇವತ್ತಿನ ಆಡಳಿತದಲ್ಲಿ ಕಾರ್ಪೊರೇಟರ್ ಇರ್ಬೋದು, ಅಥವಾ MLA ಇರ್ಬೋದು, MP ಇರ್ಬೋದು, ನನಗೆ ಸುಲಭವಾಗಿ ಸಿಗ್ತಾ ಇದ್ದಾರಾ? ನನ್ನ ಕಷ್ಟಗಳನ್ನ ಕೇಳ್ತಕ್ಕಂಥ ಸಮಯ ಅವ್ರಿಗಿದೆಯಾ? ನಮ್ಮ ಜೊತೆ ಅವ್ರು ವ್ಯವಹರಿಸ್ತಾ ಇದ್ದಾರಾ? ಎಷ್ಟು ಇಂಪಾರ್ಟೆಂಟ್ ಇದು. ಓಕೆ, ನನಗೆ ಅನಿಸಿದ ಮಟ್ಟಿಗೆ, ನನ್ನ ಯೋಚನೆಗೆ ಬಂದ
ಈ 11 ಪ್ರಶ್ನೆಗಳು 10 ಅಥವಾ 11 ಪ್ರಶ್ನೆಗಳು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇವಾಗ ನಾನು ಏನೂ ಉತ್ತರ ಕೊಡಲ್ಲ. ದಯವಿಟ್ಟು ಇದನ್ನು ನೀವು ಪ್ರಶ್ನೆ ಕೇಳಿಕೊಂಡು ಈ ಎಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲೇನಾದರೂ ಪರ್ಯಾಯ ವ್ಯವಸ್ಥೆ ಇದೆಯಾ? ಯಾಕೆ ಪ್ರಚೋದನಾಕಾರಿ ಚಿಂತನೆ ಆಗಬೇಕಾಗಿದೆ. ಉತ್ತಮ ಸಮಾಜಕ್ಕಾಗಿ, ಉತ್ತಮ ಭವಿಷ್ಯಕ್ಕಾಗಿ. ನನಗನ್ಸಿದ ಮಟ್ಟಿಗೆ ನೀವು ಇದನ್ನು ತುಂಬ ಸೀರಿಯಸ್ ಆಗಿ ತಗೊಂಡು ಯೋಚನೆ ಮಾಡ್ತೀರಾ ಅಂತ ನಂಬಿದ್ದೀನಿ. ತುಂಬ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.